ಎಲ್ರಿಗೂ ನಮಸ್ಕಾರ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ನಿಮ್ಮ ಆವರಣದಲ್ಲಿ ಹೆಜ್ಜೆ ಹಿಡಿದ ಒಂದು ಸೌಭಾಗ್ಯ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಸುವರ್ಣ ಕರ್ನಾಟಕ ವಿಶೇಷ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಸಾಧಕರ ಸನ್ಮಾನ ವಿತಾವಿಯಿಂದ. ಅದಕ್ಕಿಂತ ಮೊದಲು ಅವರ ಪರಿಚಯ. ಮೊದಲನೇದಾಗಿ ಶ್ರೀ ಬಾಳಾ ಸಾಹೇಬ್ ಲೋಕಾಪುರ್, ಖ್ಯಾತ ಸಾಹಿತಿಗಳು, ನಮ್ಮ ಜಿಲ್ಲೆಯ ಅಥಣಿ ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಈ ಬಾರಿ 2 ವಿಶೇಷ ಪ್ರಶಸ್ತಿಗಳು. ಒಂದು ಸುವರ್ಣ ಕರ್ನಾಟಕ ಪ್ರಶಸ್ತಿ. ಮೊದಲನೇದಾಗಿ ಶ್ರೀ SM ಛಲವಾದಿಯವರು. ಇವರು 1943 ಫೆಬ್ರವರಿ 12ರಂದು ನಮ್ಮ ಖಾನಾಪುರ ತಾಲೂಕಿನ ಮಂಗನಕೊಪ್ಪ ಗ್ರಾಮದಲ್ಲಿ ಜನಿಸಿದರು. BA ಪದವಿಯನ್ನು ಪಡೆದ ಇವರು ಇಂಡಿಯನ್ ಫಾರೆಸ್ಟ್ ಕಾಲೇಜ್ ಡೆಹ್ರಾಡೂನ್ದಿಂದ PG ಡಿಪ್ಲೊಮಾಯನ್ನು ಫಾರೆಸ್ಟ್ರಿ ಅನ್ನುವಂಥ ಪದವಿಯನ್ನು ಪಡೆದರು. ಇವರು ಸ್ಪೋರ್ಟ್ಸ್ನಲ್ಲೂ ಸಹ ಆಸಕ್ತಿಯನ್ನು ಹೊಂದಿದ್ದಾರೆ. ಬ್ಯಾಡ್ಮಿಂಟನ್ ಪ್ಲೇಯರ್. ಇವರು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ಬ್ಯಾಡ್ಮಿಂಟನ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ರಾಷ್ಟ್ರಾದ್ಯಂತ ರಾಷ್ಟ್ರೀಯ ತರಬೇತಿ ಮತ್ತು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದರು. 1963ರಲ್ಲಿ ಸಹಾಯಕ ಅರಣ್ಯ ರಕ್ಷಕರಾಗಿ ಸೇವೆಗೆ ಸೇರಿದ ಇವರು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಕೊನೆಯದಾಗಿ ಸರ್ಕಾರದ ಸಚಿವಾಲಯದ ಅರಣ್ಯ ಸಂರಕ್ಷಣಾ ಸಚಿವಾಲಯದ ಕಾರ್ಯದರ್ಶಿಯಾಗಿ ಇವರು ನಿವೃತ್ತಿ ಹೊಂದಿದ್ದಾರೆ. ಇವರ ಈ ಸಾಧನೆಯನ್ನು ಮೆಚ್ಚಿ ಇವರಿಗೆ ಕರ್ನಾಟಕ ಸರ್ಕಾರ ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ವಿಶೇಷ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮೂರನೇದಾಗಿ ಯಮುನಾಬಾಯಿ ಲಕ್ಷ್ಮಣ್ ಕಲಾಚಂದ್ರ, ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಯಮುನಾಬಾಯಿ ಲಕ್ಷ್ಮಣ್ ಕಲಾಚಂದ್ರ ಇವರು 1/1/1936ರಲ್ಲಿ ಜನಿಸಿದರು. ಇವರು ಓದಿದ್ದು 4ನೇ ತರಗತಿ. ಇವರ ಸೇವಾ ವೃತ್ತಿ ಜಾನಪದ ಸನ್ನಾಟದ ಈಗ ವಿಶ್ರಾಂತಿ ಕಲಾವಿದರು. ಸಂಗ್ಯಾಬಾಣ, ರಾಧಾ ನಾಟಕ ಸನ್ನಾಟದಲ್ಲಿ ಸ್ತ್ರೀ ಪಾತ್ರ ಹಾಗೂ ಭಜನಾಪದ, ಸಂಪ್ರದಾಯ, ಪದ ಹಾಡುಗಾರಿಕೆ ಹೀಗೆ ಸತತ 32 ವರ್ಷಗಳ ಕಾಲ ಕಲಾ ಸೇವೆಯನ್ನು ಮಾಡಿ ಸುಮಾರು 5200 ಕಲಾ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 20 ತಂಡಗಳಿಗೆ ಇವರು ತರಬೇತಿಯನ್ನು ನೀಡಿದ್ದಾರೆ. ಆಕಾಶವಾಣಿ ಕಲಾ ಪ್ರದರ್ಶನ, ಉತ್ತರ ಕರ್ನಾಟಕದ ಹೀಗೆ ಬೇರೆ ಬೇರೆ ಒಂದು ಉತ್ಸವಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ಈ ಒಂದು ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ರಾಜ್ಯೋತ್ಸವದ ಈ ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಪ್ರಶಸ್ತಿಯನ್ನು ನೀಡಿ ಇವರನ್ನು ಗೌರವಿಸಿದೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ಈ 3 ಸಾಧಕರಿಗೆ ಈಗ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಸನ್ಮಾನ ಕಾರ್ಯಕ್ರಮ. ಇದನ್ನು ಮಾನ್ಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಮೊಹಮ್ಮದ್ ರೋಷನ್ ಸರ್ ಅವರು ಹಾಗೂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ವಿದ್ಯಾಶಂಕರ್ ಎಸ್ ಅವರು ಹಾಗೂ ಎಲ್ಲ ಗಣ್ಯರು ಇದನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಚಪ್ಪಾಳೆಗಳ ಮೂಲಕ ಇವರ ಸಾಧನೆಗೆ ನಮ್ಮ ಅಳಿವು ಸೇವೆಯನ್ನು ಸಮರ್ಪಿಸೋಣ, ಅಭಿನಂದಿಸೋಣ. ಇನ್ನು ಜೋರಾಗಿ ಬರಲಿ ಚಪ್ಪಾಳೆ.
ಆದರೆ ಅವರು ಆರಿಸಿದಂತಹ ಒಂದು ದಾರಿ ನಾನು ಸಾರ್ವಜನಿಕವಾಗಿ ಒಂದಷ್ಟು ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ನೀವೆಲ್ಲರೂ ಸಾಧಕರಾಗಬೇಕು.